ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾರ್ಗವಿ LLB ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ಸಂಚಿಕೆನೇ ನೋಡ್ಕೊಂಡು ಬರೋಣ. ಸಂಚಿಕೆಯ ಪ್ರಾರಂಭದಲ್ಲಿ ಅರ್ಜುನ್ ಹೇಳ್ತಾನೆ, ಹೌದು ಅದಕ್ಕೆ ನಾನು ಮತ್ತೆ ನನ್ನ ಟಗರು ಪುಟಿ ಮದುವೆ ಆದ್ವಿ ಅಂತ ಹೇಳ್ತಾನೆ. ಆಗ ಬೃಂದಂಗೆ ತುಂಬಾನೇ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀಯಾ, ಏನು ಮಾತಾಡ್ತಿದ್ಯಾ ನೀನು? ಅಲ್ಲ, ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಆಗೋದಂದ್ರೆ ಏನು ಅರ್ಥ ಅಂತ ಬೃಂದ ಜೋರು ಮಾಡ್ತಾಳೆ. ಆವಾಗ ಅರ್ಜುನ್ ಹೇಳ್ತಾರೆ, ಅಲ್ಲ ಅತ್ತಿಗೆ, ನೀವು ಅಣ್ಣ ಇದೇ ರೀತಿ ತಾನೇ ದೇವಸ್ಥಾನದಲ್ಲಿ ಯಾರಿಗೂ ಹೇಳ್ದೆ ಮದುವೆ ಆಗಿ ಬಂದ್ರಿ, ಹಾಗೆ ನಾವು ಕೂಡ. ನಂಗೆ ಗೊತ್ತಾ ಅತ್ತಿಗೆ, ನಿಮಗೆ ತುಂಬ ಬೇಜಾರಾಗಿದೆ, ಯಾಕಂದರೆ ನಾನು ನಿಮಗೆ ಹೇಳಲಿಲ್ಲ ಅಂತ ಅಲ್ವಾ, ಆದರೆ ಏನು ಮಾಡಲಿ, ಪರಿಸ್ಥಿತಿಯೇ ಆಗಿತ್ತು ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಅರ್ಜುನ್ ಅದು ಹೌದು, ಆದರೆ ನೀನು ಅರ್ಜುನ್ ಮೊದಲಿನ ಹೇಳು, ನೀನು JP ಪಾಟೀಲ್ನ ಮಗ ಅಂತ ಹೇಳಿ ಆ ಟಗರು ಪುಟ್ಟಿಗೆ ಗೊತ್ತುಂಟಾ ಅಂತ ಕೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಇಲ್ಲ ಅತ್ತಿಗೆ, ಅವಳಿಗೆ ಗೊತ್ತಿಲ್ಲ. ಅವಳ ಹತ್ರ ಎಷ್ಟೋ ಸಲ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಹೇಳುವ ಪರಿಸ್ಥಿತಿನೇ ಬಂದಿಲ್ಲ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಬೃಂದಂಗೆ ಮನಸ್ಸಿನೊಳಗೆ ಖುಷಿ ಆಗುತ್ತೆ. ಇನ್ನು ಅರ್ಜುನ್ ಹೇಳ್ತಾನೆ, ಆಯ್ತು ಅದಕ್ಕೆ ನಂಗೆ ಕೆಲಸ ಇದೆ, ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಬೃಂದ ಮನಸ್ಸಲ್ಲಿ ಎಣಿಸ್ಕೊಳ್ತಾ ಇರ್ತಾಳೆ, ವಾವ್, ಇದು ಒಳ್ಳೇದಾಯಿತು. ಒಂದ್ಸಲ ನನಗೆ ಶಾಕ್ ಆಗಿಬಿಡ್ತು, ಭಾರ್ಗವಿ ಮದುವೆ ಆದ್ಲು ಅಂತ ಹೇಳಿ. ಅದು ಮದುವೆಯಾಗಿ ಈ ಮನೆಗೆ ಬರ್ತಾಳೆ. ಈ ಮನೆಗೆ ಬಂದರೆ ಚರಣ್ ಅಂತೂ ನನ್ನ ಜೊತೆ ಇರೋದೇ ಇಲ್ಲ, ಅವನು ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಅಂತೂ ಇಂತೂ JP ಪಾಟೀಲ್ನ ಮಗ ಹೇಳ್ಕೊಂಡು ಅವಳಿಗೆ ಗೊತ್ತಿಲ್ಲ ಅಲ್ವಾ. ನಾನಂತೂ ಯಾರಿಗೂ ಹೇಳಲ್ಲ, ನಾನು ಯಾರಿಗೆ ಹೇಳಬೇಕೋ ಅವ್ರ ಹತ್ರನೇ ಹೇಳ್ತೇನೆ, ಅಷ್ಟೇ ಮಾಡ್ತೇನೆ. ಆವಾಗ ನೋಡು ಏನಾಗುತ್ತೆ ಅಂತ. ಅರ್ಜುನ್, ಭಾರ್ಗವಿ ಈ ಮನೆಗೆ ಬರೋಕ್ಕೆ ನಾನು ಬಿಡ್ತೇನಾ? ಬಿಡೋ ಮಾತೇ ಇಲ್ಲ. ನಾನು ಏನು ಮಾಡ್ತೇನೆ ಅಂತ ಹೇಳಿ ನೀನೇ ನೋಡು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ಮತ್ತು ಭಾರ್ಗವಿಯ ಅಮ್ಮ ತರಕಾರಿ ತಗೊಂಡು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಭಾರ್ಗವಿ ಹೇಳ್ತಾಳೆ, ಅಮ್ಮ ನೀನೇನು ಬೇಜಾರು ಮಾಡ್ಕೊಳ್ಬೇಡ, ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ, ಏನು ಮಾಡಲಿ ಭಾರ್ಗವಿ, ನನಗಂತೂ ಸಂಧ್ಯಂದೇ ಯೋಚನೆ ಆಗಿದೆ. ನಾನು ಯಾವಾಗಲೂ ತರಕಾರಿ ತಗೊಂಡು ಬರಲಿಕ್ಕೆ ಹೋಗುವಾಗ ಅವಳು ಯಾವತ್ತೂ ನನ್ನ ಜೊತೆ ಬರುವವಳು, ನಮ್ಮ ಮನೆಯಲ್ಲೆಲ್ಲ ಸುತ್ತಾಡ್ತಾ ಇರುವವಳು, ಏನಾದರೂ ಕೆಲಸ ಮಾಡ್ತಿರೋಳು, ನನಗೆ ಅಡುಗೆಯಲ್ಲಿ ತುಂಬಾ ಸಹಾಯ ಮಾಡ್ತಿದ್ಲು. ಇವಾಗ ಎಣಿಸಿದರೆ ತುಂಬಾ ಬೇಜಾರಾಗುತ್ತೆ ಭಾರ್ಗವಿ. ನಿಮ್ಮ ಅಪ್ಪ ಅಂತೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಆರೋಗ್ಯ ತುಂಬಾ ಹದಗೆಡ್ತಿದೆ. ಇದಕ್ಕೆಲ್ಲ ಇರೋದು ಒಂದೇ ದಾರಿ ಭಾರ್ಗವಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಏನಮ್ಮ, ಯಾವ ದಾರಿ ಅದು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ, ಮತ್ಯಾವುದೂ ಅಲ್ಲ, ನೀನು ಮದುವೆ ಆಗಬೇಕು. ಈ ಮನೆಗೆ ಅಳಿಯ ಬಂದರೆ ನಿಮ್ಮ ಅಪ್ಪನ ಆರೋಗ್ಯನೂ ಸರಿ ಹೋಗುತ್ತೆ ಭಾರ್ಗವಿ. ನೀನು ಹೇಗಾದರೂ ಮಾಡಿ ಇದಕ್ಕೆ ಒಪ್ಪಲೇಬೇಕು. ನೀನು ಮದುವೆ ಆದರೆ ನಮ್ಮನೇಲಿ ಸ್ವಲ್ಪ ಆದರೂ ಶಾಂತಿ ನೆಲೆಸುತ್ತೆ ಭಾರ್ಗವಿ, ನೀನು ಮದುವೆ ಆಗಲೇಬೇಕು ಅಂತ ಹೇಳಿ ಭಾರ್ಗವಿ ಅಮ್ಮ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಲ್ಲ ಅಮ್ಮ, ಯಾವಾಗಲೂ ಮದುವೆ ಆಗು ಅಂತ ಹೇಳ್ತಾ ಇರ್ತೀಯಲ್ಲ, ನಿನಗೆ ನಾನು ಮದುವೆ ಆಗೋ ಹುಡುಗ ಯಾವ ರೀತಿ ಇರಬೇಕು ಅಂತ ಆಸೆ ಇದೆ ಅಂತ ಕೇಳ್ತಾಳೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ, ಹುಡುಗನ ಅವ್ನ ಕಾರಲ್ಲಿ ಓಡಾಡಬೇಕು, ನಿನ್ನನ್ನು ತುಂಬ ರಾಣಿ ಥರ ನೋಡ್ಕೊಳ್ಬೇಕು, ನಿನ್ನ ಹತ್ರ ಒಂದು ಕೆಲಸನೂ ಮಾಡಿಸ್ಬಾರ್ದು, ಹಾಗೆ ಇರಬೇಕಂತ ಅಂದ್ಕೊಂಡ್ಯಾ? ಇಲ್ಲ ಭಾರ್ಗವಿ, ಆ ರೀತಿ ಏನೂ ಇಲ್ದಿದ್ರೂ ಪರವಾಗಿಲ್ಲ, ನಿನ್ನನ್ನು ತುಂಬಾ ಅರ್ಥ ಮಾಡ್ಕೊಳ್ಬೇಕು, ನಿನಗೋಸ್ಕರ ಅವ್ನು ಏನು ಮಾಡಬೇಕಾದ್ರೂ ರೆಡಿ ಇರಬೇಕು, ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಖರ್ಚೇನು ಜಾಸ್ತಿ ಮಾಡಬೇಕಂತಿಲ್ಲ, ನೀವೆಷ್ಟು ದುಡಿತೀರೋ ಅದರಲ್ಲೇ ಖರ್ಚು ಮಾಡಬೇಕು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಂತೋಷದಿಂದ ಇರಬೇಕು, ಖುಷಿಯಾಗಿರಬೇಕು. ಆ ಥರ ಹುಡುಗ ಸಿಕ್ಕಿದ್ರೆ ನನಗೆ ಸಾಕು. ಅಷ್ಟೇ ಅಲ್ಲ, ನಿನ್ನ ಅಪ್ಪ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವನು ಆ ರೀತಿ ಹುಡುಗ ಸಿಕ್ಕಿದ್ರೆ ನನಗೆ ಸಾಕು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಇವ್ರು ಏನು ಹೇಳ್ತಿದ್ದಾರೋ ಅದೆಲ್ಲ ಗುಣ ಪಾರ್ಥನ ಹತ್ರ ಇದೆ, ಆದರೆ ನಾನು ಹೇಗೆ ಹೇಳಲಿ, ನಾನು ಅವ್ರನ್ನ ಮದುವೆ ಆಗಿದ್ದೇನೆ, ನಿಮ್ಮ ಅಳಿಯ ಅವನೇ ಅಂತ ನಾನು ಹೇಗೆ ಹೇಳಲಿ, ಆ ಮುಹೂರ್ತನೇ ಬಂದಿಲ್ಲ ಅಲ್ವಾ, ನಾನು ಹೇಗೆ ಹೇಳಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಭಾರ್ಗವಿ ಅಮ್ಮ ಹೇಳ್ತಾಳೆ, ಏನಾಯಿತು ಭಾರ್ಗವಿ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಏನೂ ಇಲ್ಲ ಬಿಡಮ್ಮ ಅಂತ ಹೇಳ್ತಾಳೆ. ಬಾ ಹೋಗೋಣ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ, ಭಾರ್ಗವಿ ಸ್ವಲ್ಪ ನಿಲ್ಲು, ನಂಗೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಭಾರ್ಗವಿ, ನೀನು ನಿಜ ಹೇಳು, ನೀನು ಯಾರನ್ನಾದರೂ ಇಷ್ಟಪಡ್ತಿದ್ಯೇನೆ, ಹೇಳಿ, ಯಾರಾದರೂ ನಿನ್ನ ಮನಸ್ಸಲ್ಲಿ ಇದ್ದಾರಾ, ಹೇಳು ಭಾರ್ಗವಿ, ಹೇಳು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಹಾಗೇನಿಲ್ಲ ಅಮ್ಮ, ಏನಾದರೂ ಇದ್ದರೆ ನಾನೇ ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಅರ್ಜುನ್ನ ವಂದನ ಮಾತಾಡಿಸ್ತಾ ಇರ್ತಾಳೆ. ಏನು ಅರ್ಜುನ್, ಇತ್ತೀಚೆಗೆ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ, ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾನೆ ಇಲ್ಲ. ನೋಡು ಅರ್ಜುನ್, ನೀನು ಏನು ಬೇಕಾದರೂ ಮಾಡು, ಹೋದ ಸಲ ಮಾಡ್ದ ಹಾಗೆ ಮದುವೆ ಮಂಟಪದಿಂದ ಎಸ್ಕೇಪ್ ಆಗಬೇಕಂತ ಮಾಡಿದ್ಯಾ?
ಈ ಸಲ ಹಾಗಾಗೋಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ನಾನು ಅವಕಾಶನೇ ಕೊಡಲ್ಲ. ಈ ಸಲ ನೀನೇ ನಿನ್ನ ಕೈಯಾರೆ ನನಗೆ ತಾಳಿ ಕಟ್ಟಬೇಕು, ಖುಷಿಯಿಂದ ತಾಳಿ ಕಟ್ಟಬೇಕು. ಆ ರೀತಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೇನೆ. ಗೊತ್ತಲ್ವಾ ಜೆ ಪಿ ಅಂಕಲ್ ಏನು ಮಾಡ್ತಾರೆ ಕಟ್ಟಲಿಲ್ಲ ಅಂದರೆ? ನೋಡು, ನಿನ್ನ ಟಗರು ಪುಟ್ಟಿನ ಮರ್ತು ಬಿಡು, ಅವಳನ್ನ ಮದುವೆ ಆಗ್ಬೇಕನ್ನೋ ಆಸೆನ ಮರ್ತು ಬಿಡು. ಅಷ್ಟೇ ಅಲ್ಲ, ಅವಳ ಪ್ರೀತಿ ಉಳಿಸ್ಕೊಳ್ತಾಳ? ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಅವಳಿಗೆ ಒಂದು ಕೇಸ್ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ, ಇನ್ನಿನ್ನ ಪ್ರೀತಿ ಅವಳು ಉಳಿಸ್ಕೊಳ್ಳೋದ? ಅದಂತೂ ಸಾಧ್ಯನೇ ಇಲ್ಲ ಬಿಡು ಅಂತ ಹೇಳ್ತಾಳೆ. ಆಗ ಅರ್ಜುನ್ಗೆ ತುಂಬ ಸಿಟ್ಟು ಬರ್ತದೆ. ಸಾಕು ವಂದನ, ನನ್ನ ಹೆಂಡತಿ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಆವಾಗ ವಂದನಂಗೆ ಶಾಕ್ ಆಗುತ್ತೆ. ಏನು ಹೇಳ್ದಿ? ಹೆಂಡ್ತಿಯಾ? ಏನು ಹೇಳ್ತಿದ್ಯಾ? ಹೆಂಡತಿ ಅವಳಿಂದು. ಸಾಕು, ನೀನು ಇಷ್ಟು ಕನಸು ಕಾಣಬೇಡ ಅರ್ಜುನ್, ಇಷ್ಟು ಕನಸು ಕಾಣೋದು ಒಳ್ಳೆಯದು ಅಲ್ಲ. ಆ ರೀತಿಯೆಲ್ಲ ಕನಸು ಕಾಣಲಿಕ್ಕೆ ಹೋಗಬೇಡ ನೀನು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ನೋಡು ವಂದನ, ನೀನು ನಂಬದೆ ಇರು. ನಾನು ಭಾರ್ಗವಿ ಅವರಿಗೆ ತಾಳಿ ಕಟ್ಟಿದ್ದೇನೆ, ಅವ್ರು ನನ್ನ ಹೆಂಡತಿ ಅಷ್ಟೇ. ನೀನು ಏನು ಬೇಕಾದರೂ ಮಾಡ್ಕೊ, ಅವ್ರ ಬಗ್ಗೆ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆದರೆ ವಂದನದ ನಂಬ್ತಾನೆ ಇರಲ್ಲ. ಓ ಹೆಂಡ್ತಿಯಾ? ಆಯ್ತಾಯ್ತು. ಒಂದು ವೇಳೆ ನೀನು ಭಾರ್ಗವಿಗೆ ತಾಳಿ ಕಟ್ಟಿದ್ಯಾ ಅಂತಲೇ ಅಂದ್ಕೊ. ಭಾರ್ಗವಿಗೆ ಗೊತ್ತುಂಟ ನೀನು ಜೆ ಪಿ ಪಾಟೀಲ್ನ ಮಗ ಅಂತ ಹೇಳಿ? ಅವಳಿಗೆ ಗೊತ್ತಿಲ್ಲ ಅಲ್ವಾ ನೀನು ಜೆ ಪಿ ಪಾಟೀಲ್ನ ಮಗ ಅಂತ ಹೇಳಿ. ಏನಾದರೂ ಜೆ ಪಿ ಪಾಟೀಲ್ನ ಮಗ ಅಂತ ಗೊತ್ತಾದರೆ ನಾನೇನು ಓಡಿಸೋದು ಬೇಡ, ಅವಳೇ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾಳೆ. ನೋಡ್ತಾ ಇರು. ನೋಡು ಅರ್ಜುನ್, ಕನಸು ಕಾಣೋದಕ್ಕೂ ಒಂದು ಲಿಮಿಟ್ ಅನ್ನೋದಿರಬೇಕು. ನೀನು ನನಗೆ ತಾಳಿ ಕಟ್ಟಲೇಬೇಕು, ಇಲ್ಲಾಂದರೆ ನಿನ್ನಪ್ಪ ಅಂದರೆ ನನ್ನ ಮಾವ, ಜೆ ಪಿ ಮಾವ, ಅವ್ರು ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನೋಡು, ಇನ್ಮುಂದೆ ನನ್ನ ಹತ್ರ ಹುಷಾರಾಗಿರು. ನೀನು ನಂಗೆ ತಾಳಿ ಕಟ್ಟಬೇಕು, ಕಟ್ಟೇ ಕಟ್ತೀಯ, ರಿಲ್ಯಾಕ್ಸ್ ಮಾಡು ಅಂತೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಅರ್ಜುನ್ ಎಣಿಸ್ತಾ ಇರ್ತಾನೆ, ಅಲ್ಲ ಇವಳು ಹೇಳ್ದಾಗೆ ಏನಾದರೂ ಭಾರ್ಗವಿ ನನ್ನನ್ನು ಒಪ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿ? ಇಲ್ಲ, ಅವ್ರು ಒಪ್ಕೊಳ್ತಾರೆ, ಏನೂ ಆಗಲ್ಲ, ಅವ್ರು ಒಪ್ಕೊಳ್ತಾರೆ. ನನ್ನ ಪ್ರೀತಿ ಸತ್ಯವಾದದ್ದು, ಅವ್ರು ನಿಜವಾಗ್ಲೂ ಒಪ್ಕೊಳ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಈ ಕಡೆ ಭಾರ್ಗವಿ ಮನೆಗೆ ಬೃಂದ ಬರ್ತಾಳೆ. ಬೃಂದ ಒಳಗೆ ಬರ್ತಾಳೆ. ಒಳಗೆ ಬಂದಾಗ ಬೃಂದನ ಅಪ್ಪ ಮತ್ತು ಕಲ್ಪನೆ ಇರ್ತಾರೆ. ಬೃಂದನ ಅಪ್ಪ ಹೇಳ್ತಾರೆ, ಯಾಕೆ ನೀನು ಬಂದೀಯ ಅಂತ ಕೇಳ್ತಾರೆ. ಆಗ ಬೃಂದ ತುಂಬಾ ನಾಟಕ ಮಾಡಿ ಅವ್ರ ಕಾಲು ಹಿಡ್ಕೊಂಡು, ಅಪ್ಪ ನನ್ನನ್ನು ಕ್ಷಮಿಸಿ ಅಪ್ಪ, ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಪ್ಪ, ಇನ್ಯಾವತ್ತೂ ನಾನು ಹಾಗೆ ಮಾಡಲ್ಲ, ನಾನು ನಿಮ್ಮ ಹತ್ರ ತುಂಬಾ ನಿಮಗೆ ಅವಮಾನ ಮಾಡೋ ರೀತಿ ನಡ್ಕೊಂಡಿದ್ದೇನೆ, ಕ್ಷಮಿಸಿ ಅಪ್ಪ ಅಂತ ಕೇಳ್ತಾಳೆ. ಅವಳು ತುಂಬಾ ನಾಟಕ ಮಾಡ್ತಾ ಇರ್ತಾಳೆ. ಆಗ ಭಾರ್ಗವಿ ಅಪ್ಪ ಹೇಳ್ತಾರೆ, ಮೊದಲು ನೀನು ಹೇಳು, ನಿನ್ನಂಥವಳನ್ನು ಯಾರು ನಂಬೋದು? ಮೊದಲು ನಿನಗೆ ಈ ಮನೆಗೆ ಬರ್ಲಿಕ್ಕೆ ಹೇಳಿದವ್ರು ಯಾರು? ಈ ಮನೆಗೆ ಹೇಗೆ ನೀನು ಕಾಲಿಟ್ಟೇಕೊಂಡು ಸರಿ ಬೈತಾನೆ. ಆವಾಗ ಬೃಂದ ಹೇಳ್ತಾಳೆ, ಅಪ್ಪ ನೀವು ನಿಜವಾಗ್ಲೂ ನನ್ನ ಕ್ಷಮಿಸಲ್ವಾ? ನಾನು ನಿಮಗೆ ಬೈತಿದ್ದೀನಿ ತಾನೇ, ಈ ಮನೆಗೆ ಬರ್ಲಿಕ್ಕೆ ಹೇಳಿದ್ದು ಯಾರು? ನಾನು ನಿನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಹೌದಾ ಅಪ್ಪ, ಕ್ಷಮಿಸಲ್ವಾ? ಪರವಾಗಿಲ್ಲ ಬಿಡಿ, ನಿಮ್ಮ ಕ್ಷಮೆ ಯಾರಿಗೆ ಬೇಕು? ಅಲ್ಲ, ನೀವು ಹೇಳ್ತಿದ್ರಲ್ಲ ನಾನು ಓಡಿ ಹೋಗಿ ಮದುವೆ ಆದೆ, ಮೋಸ ಮಾಡಿ ಮದುವೆ ಆದೆ ಅಂತ ಹೇಳ್ಕೊಂಡು, ಇದೇ ರೀತಿ ನಿಮ್ಮ ಮಗಳು ಮಾಡಿದರೆ ಏನು ಮಾಡ್ತೀರಾ ಅಪ್ಪ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾಳೆ, ಏನು ಮಾತಾಡ್ತಿದ್ಯಾ? ನನ್ನ ಮಗಳು ಏನು ನಿನ್ನ ಥರ ಮೋಸ ಮಾಡೋಳಲ್ಲ, ಮೋಸ ಮಾಡಿ ಯಾಮಾರಿಸಿ ಯಾರನ್ನೋ ಮದುವೆ ಆಗೋಳು ಅಲ್ಲ ಅವಳು ನನ್ನ ಮಗಳು, ನನ್ನ ಭಾರ್ಗವಿ, ಅವಳೇ ಈ ಮನೆಗೆ ಬೆನ್ನೆಲುಬು. ಅವಳು ಆ ರೀತಿ ಎಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ನಿನ್ನ ಬುದ್ಧಿ ನಾನು ಕಲಿಸಿಯೇ ಕೊಡಲಿಲ್ಲ, ಗೊತ್ತಾಯ್ತಲ್ಲ? ನೀನು ಸುಮ್ಮನೆ ಅವಳ ಬಗ್ಗೆ ಒಂದು ಮಾತಾಡಿದ್ರು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಮೊದಲು ನೀನು ಈ ಮನೆಯಿಂದ ಹೊರಗೋಗು ಅಂತ ಹೇಳ್ತಾನೆ. ಆವಾಗ ಬೃಂದ ಹೇಳ್ತಾಳೆ, ಅಯ್ಯೋ ಅಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರಿ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಂಗೆ ಗೊತ್ತಿದೆ ನಿಮಗೆ ಸಾಕ್ಷಿ ಇಲ್ಲದೆ, ಪುರಾವೆ ಇಲ್ಲದೆ ನೀವು ನಂಬಲ್ಲ ಅಂತ ಹೇಳಿ. ಭಾರ್ಗವಿನೇ ಕರೀಲಿ, ಅವ್ರ ಬಾಯಿಂದನೇ ನಾನು ಸತ್ಯನ ಬಾಯಿ ಬಿಡಿಸ್ತೇನೆ ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ಅಂತ ಕರೀತಾರೆ. ಆವಾಗ ಕಲ್ಪನಾ ಹೇಳ್ತಾಳೆ, ಭಾರ್ಗವಿ ಹೊರಗೋಗಿದ್ದಾಳೆ ಅಮ್ಮನ ಜೊತೆ ಅಂತ ಹೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಅತ್ತೆ ಏನು ಗೊತ್ತಾ, ನಾನೀಗ ಹೇಳೋ ಸತ್ಯ ಕೇಳಿದರೆ ನಿಮ್ಮ ಅಣ್ಣ ಎದೆ ಹಿಡ್ಕೊಂಡು ಅಲ್ಲೇ ಕುಸಿದು ಬೀಳ್ತಾರೆ, ಆ ಥರ ಸತ್ಯ ಇದೆ ಅಂತ ಹೇಳ್ತಾಳೆ. ಆವಾಗ ಬೃಂದನ ಅಪ್ಪ ಹೇಳ್ತಾರೆ, ನೋಡು ಬೃಂದ, ನೀನು ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭಾರ್ಗವಿ ಅಮ್ಮ ಬರ್ತಾರೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾರೆ, ನೀನ್ಯಾಕೆ ಇಲ್ಲಿಗೆ ಬಂದು? ನೀನು ಮಾಡಿದ ಮೋಸ, ಕೊಟ್ಟಿದ್ದ ನೋವು ಸಾಕಾಗ್ಲಿಲ್ವಾ? ಇನ್ನು ನಮ್ಮ ನೆಮ್ಮದಿ ಹಾಳು ಮಾಡ್ಲಿಕ್ಕೆ ಬಂದ್ಯಾ? ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಮ್ಮ ತಡಿಯಮ್ಮ, ನಾನಿವತ್ತೊಂದು ದೊಡ್ಡ ಸತ್ಯ ಬಯಲು ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾಳೆ. ಆವಾಗ ಯಾವ ಸತ್ಯ ಅಂತ ಕೇಳ್ತಾಳೆ. ಅದೇ ನಿಮ್ಮ ಮುದ್ದಿನ ಮಗಳು ಭಾರ್ಗವಿ LLB, ಅವಳು ಮದುವೆ ಆಗಿ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಾಳೆ,
ಅದು ಸುಮ್ಮನೆ ಮದುವೆ ಆಗಿ ಅಲ್ಲ, ಓಡಿ ಹೋಗಿ ಮದುವೆ ಆಗಿದ್ದಾಳೆ ಅಂತ ಹೇಳಿ ಮನೆಯವರೆಲ್ಲರೂ ನಂಬಿಸ್ತಾ ಇರ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ಅವಳು ನಿನ್ ಥರದವಳು ಅಲ್ಲ, ಅವಳು ಓಡಿ ಹೋಗಿ ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೋಡು, ಅವಳಿಗೆ ನಾವು ಯಾವ ರೀತಿ ಇರಬೇಕಂತ ಹೇಳಿಕೊಟ್ಟಿದ್ದೇವೆ, ಅವಳು ಆ ರೀತಿ ಓಡಿ ಹೋಗೋದೇ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾರ್ಗವಿಗೆ ತುಂಬಾನೇ ದುಃಖ ಬರುತ್ತೆ. ಅವಳಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಈ ವಿಷಯ ಬೃಂದಕ್ಕನಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ದ ಚಡಪಡಿಸ್ತಾನೆ ಇರ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಓ ನೀವು ನಂಬಲ್ವಾ ಅಂತ ಹೇಳಿ ಭಾರ್ಗವಿಯ ಕತ್ತಲಿದ್ದ ಶಾಲನ್ನ ತೆಗೆದು ಬಿಸಾಕಿ ಆ ತಾಳಿಯನ್ನ ಎತ್ತಿ ತೋರಿಸ್ತಾಳೆ. ಆಗ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ. ಮನೆಯವರೆಲ್ಲರೂ ಹೇಳ್ತಾರೆ, ಏನಿದು ಏನಿದು ಅಂತ ಹೇಳ್ತಾರೆ. ಅವಾಗ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಭಾರ್ಗವಿ, ಏನು ಮಾಡಿದ್ಯಾ ನೀನು ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.